ಮಾತ್ರ ಅಲ್ಲದೆ ಕರ್ನಾಟಕದಾದ್ಯಂತ ಎಲ್ಲೆಡೆ ತಮ್ಮ ಕಲೆಯನ್ನ ಪ್ರಸ್ತುತಪಡಿಸ್ತಾ ಪ್ರಜ್ವಲಿಸ್ಕೊಂಡು ಬಂದಂಥ ಒಬ್ಬ ಯುವ ಪ್ರತಿಭೆ. ಅವರು ಕೂಡ ಸಹೇಲಿ ಮತ್ತು ವಿದ್ಯಾಪೀಠದಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಲ್ಲದೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಆ ಪಾತ್ರದಲ್ಲಿ ಲೀನವಾಗಿ ತಮ್ಮ ಕಾರ್ಯವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ತಂದೆ ತಾಯಿಗಳು ಬಹಳ ದೂರದಲ್ಲಿದ್ದಾರೆ. ಅವರ ಹುಟ್ಟಿದ ದಿನವನ್ನು ಆಚರಣೆ ಮಾಡುವಾಗ ಅವ್ರು ಯಾರು ಹತ್ತಿರ ಇರಲಿಲ್ಲ. ಇಲ್ಲಿ ಪ್ರಕಟಣೆ ಸಣ್ಣ ಪಟ್ಟಿಗಳು. ಆದರೆ ನಿಮ್ಮ ತಂದೆ ತಾಯಿ ಬೇರೆ ಊರಿನಲ್ಲಿದ್ದರೂ ಕೂಡ ನಿಮ್ಮ ಬಂಧುಗಳಾಗಿ, ಅಣ್ಣ ತಮ್ಮಂದರಾಗಿ, ಗೆಳೆಯರಾಗಿ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ನಿಮಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ತೃಪ್ತಿ, ಸಮಾಧಾನವನ್ನು ನಿಮ್ಮ ಕಲಾ ಜೀವನ, ನಿಮ್ಮ ಬ್ಯೂಟಿ ಪಾರ್ಲರ್ ಏನಿದೆ ಅದು ಕೂಡ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಸುರಭಿ ಕಿರಣಮ್ಮನ ಕೈನಲ್ಲಿ ಬೆಳೆದಂತ ಮಗು. ಹೋಗೋ ಪುಟ, ಹೋಗಿ ಕೂತ್ಕೊಂಡು ಹೋಗು ಬಿಡು ಬಿಡು ಬಿಡು. ಸಹೇಲಿ ಮತ್ತು ಪಾರಮಾರ್ಥ ಸಿದ್ಧಿಪೀಠದ ಸದಸ್ಯ ಮನೆ ಸದಸ್ಯರಾದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿಕೊಂಡು, ಇವತ್ತು ಹುಟ್ಟಿದ ಹಬ್ಬದ ದಿನಾಚರಣೆಯನ್ನು 3 ಜನ ಒಟ್ಟಿಗೆ ಮಾಡುವಂಥ ಒಂದು ಸಂದರ್ಭವನ್ನು ನಮ್ಮ ಕಿರಣಮ್ಮನವರು ಆಯೋಜಿಸಿದ್ದಾರೆ. ಬನ್ನಿ ಬನ್ನಿ. ಮಹೇಶ್ ಅವರ ಹುಟ್ಟಿದಬ್ಬ. ಅವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ತೃಪ್ತಿ, ಸಮಾಧಾನವನ್ನು ಯಥೇಚ್ಛವಾಗಿ ಅನುಗ್ರಹಿಸಿಕೊಳ್ಳಂತ ಬೇಡ್ಕೊಳ್ತಾ ಇದ್ದೀವಿ, ಅಭಿನಂದಿಸ್ತಾ ಇದ್ದೀವಿ, ಹಾರೈಸ್ತಾ ಇದ್ದೀವಿ. ಹಾಗೆ ಇರಲಿ, ನಿಮ್ಮ ಆಶೀರ್ವಾದ ಅದೇ ಥರ ಇರಲಿ. ಮಗು ಚಿಕ್ಕವಳವಳು, ನಿಮ್ಮ ಕೈಯಲ್ಲಿ ಬೆಳೆದಿದ್ದ ಒಂದು ಸತ್ಯ. ನೀವು ನಮಗೆ ಅನುಗ್ರಹ ಮಾಡಿಕೊಟ್ಟ ಎಲ್ಲ ಆಶೀರ್ವಾದಗಳನ್ನ ಅವಳಿಗೆ ನಾನು ಕೊಟ್ಟು ಬೆಳೆಸ್ಕೊಂಡು ಬಂದಿದ್ದೀನಿ. ಇವತ್ತು ಒಂದು ಹಂತಕ್ಕೆ ಅವಳು ಬೆಳೆದಿದ್ದಾಳೆ. ಅದು ನಿಮ್ಮಿಂದ ಅಂತೇಳಿ ಹೇಳ್ಕೊಂಡು, ತಂದೆ ತಾಯಿ ಎಲ್ಲ ಸ್ಥಾನದಲ್ಲೂ ನೀವು ಅವ್ರನ್ನ ಕೊರೆದಿದ್ದೀರಾ. ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ, ಇದು ಈಗ ಇವರ 3 ಜನರ ಹುಟ್ಟಿದ ಹಬ್ಬವನ್ನು ಏನು ಆಚರಣೆ ಮಾಡ್ತೀವೋ ಅದೇ ಥರದಲ್ಲಿ ಪ್ರತಿ 3 ತಿಂಗಳಿಗೆ ಒಂದು ಸಲ ನಮ್ಮ ಟೀಮ್ನಲ್ಲಿರೋ ಒಬ್ಬೊಬ್ಬರ ಹುಟ್ಟಿದ ಹಬ್ಬವನ್ನು ನೆನಪು ಮಾಡಿಕೊಂಡು, ಈಗ ಹೇಳಿದ್ರೆ 3 ತಿಂಗಳ ಆದ ನಂತರ ಅದು ಕೇಳಿಸ್ತಲ್ವಾ? ಏಪ್ರಿಲ್, ಮೇ, ಜೂನ್, ಏಪ್ರಿಲ್ ಆಯ್ತು, ಮೇ, ಜೂನ್, ಜುಲೈ ಈ 3 ತಿಂಗಳಲ್ಲಿ ಅಮ್ಮವ್ರಿಗೆ ಅಪ್ಡೇಟ್ ಮಾಡಬೇಕಾದಲ್ಲ. ಸರಿ, ಡಿಸೆಂಬರ್ 12 ಯೇಸು ಕ್ರಿಸ್ತ ಹುಟ್ಟಿದ ತಿಂಗಳು ಇರಲಿ, ಇದು ಮುಖ್ಯವಾದ್ದು. ಹಾಗಾಗಿ ನಿಮ್ಮ ಹುಟ್ಟಿದ ದಿನವನ್ನು ಅಮ್ಮನಿಗೆ ಹೇಳಿದ್ರೆ 3 ತಿಂಗಳ ಸೆಪ್ಟೆಂಬರ್. ಎಲ್ಲಿ ಸರ್? ಸೆಪ್ಟೆಂಬರ್ ಅಮ್ಮವ್ರಿಗೆ ಹೇಳಿದ್ರೆ ಮತ್ತೆ ಇದೇ ಥರದ ಸಂಭ್ರಮವನ್ನು ಎಲ್ಲರೂ ಆಚರಣೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಮಕ್ಕಳಿಗೆ ಶುಭಾಶಯಗಳನ್ನು ಹೇಳಿ ಇವತ್ತಿನ ದಿನವನ್ನ ಯಾವಾಗ ನಮ್ದು ದಿನ ಬರ್ತದೆ. ಮರ್ತಿಲ್ಲ ಈ ಸಂಸ್ಥೆಯ ವಿಶೇಷ ಏನು ಅಂತ ಹೇಳಿದ್ರೆ, ಯಾರದ್ದೇ ಒಬ್ಬರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂಥ ದಿನ ನಮ್ಮ ಹುಟ್ಟುಹಬ್ಬದ ಸಂಭ್ರಮವೂ ಕೂಡ ಅದರ ಶಾಮೀಲಾಗಿರುತ್ತೆ. ಅಷ್ಟರ ಮಟ್ಟಿಗೆ ನಾವು ಸಂಭ್ರಮಿಸ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಿಮ್ಮ 3 ಜನರ ಹುಟ್ಟುಹಬ್ಬ ಅಂತ ಅನ್ನಿಸ್ತಾ ಇಲ್ಲ, ನನ್ನ ಹುಟ್ಟುಹಬ್ಬ ಅಂತ ಪ್ರತಿಯೊಬ್ಬರಿಗೂ ಭಾಸವಾಗ್ತಾ ಇದೆ. ಪಂಚಮಿ ಕೂಡ ಯಾರೋ ಬೇರೆ ಒಂದು ಹುಟ್ಟುಹಬ್ಬಕ್ಕೆ ಹೋಗಿದ್ದಾರೆ ಅಂತ ಅಲ್ಲಿ ಸಂತೋಷವಾಗಿರಲಿ.
ಮತ್ತೆ ಬೇರೆ ದಿನಗಳಲ್ಲಿ ಅವ್ರು ಹುಟ್ಟುಹಬ್ಬ ಇದ್ದಾಗ ನಾವೆಲ್ಲ ನಾವೆಲ್ಲ ಸಂಭ್ರಮಿಸ್ತೀವಿ ಅಂತ ಹೇಳ್ತಾರೆ. ನಾವು ಮಹೇಶ್ವರನ ಎದಕ್ಕಾಗಿ ನಾವು ಕಲ್ತೀವಿ ಅಂದರೆ ಮಹೇಶ್ವರ ಇರಬೇಕಿದ್ರೆ ನಮ್ಮ ಕಡೆ ಲೈಟ್ ಬರ್ತಾರಿಲ್ಲ. ಅವರ ಸಪೋರ್ಟ್ ಎಷ್ಟು ಮಟ್ಟಿಗೆ ನಮಗಿದೆ ಅಂದರೆ ನಾನು ಎಲ್ಲ ಇದ್ರೂ ಮುಂದೆ ಅಂದ್ರೆ ನಿಮ್ಮ ಒಂದೇ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಮಹೇಶ್ ಈಸ್ ಪವರ್. ಮಹೇಶ್ ಇದ್ರೆ ಪವರ್ ಇದೆ ನಮಗೆ. ಯಮ ಧರ್ಮನೇ ನೀವು ಕರ್ಕೊಂಡು ಬಂದ್ಬಿಟ್ರಿ. ಪವರ್. ಥ್ಯಾಂಕ್ ಯು. ನೀವೇ ಶುಭರಾತ್ರಿ ಏನು ಹೇಳಿ. ಎರಡು ಮಾತು ಗುರಬಿ ಇಲ್ಲಿ. ಮತ್ತೆ ನಮ್ಮ ಗ್ರೂಪಿಗೆ ಡಾಕ್ಟರ್ ಸೇರಿದ್ದಾರೆ, ಅವರಿಗೆ ಒಂದು ವೆಲ್ಕಮ್ ಅವ್ರು ಯಾವ ಪರಿಚಯ ಮಾಡಿಸಿಲ್ಲ. ಬನ್ನಿ ನಮ್ಮ ಈ ಬಳಗಕ್ಕೆ ಹೊಸ ಸದಸ್ಯರೊಬ್ಬರ ಸೇರ್ಪಡೆ ಆಗಿದೆ. ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅಲ್ಲ, ಸೇರ್ಪಡೆ ಸದಸ್ಯರ ಭೀಷ್ಮ ಮಹಾಶಯ ಇವರು ಉಮಾಶಂಕರ್ ಇವರ ಸಮಕ್ಷಮದಲ್ಲಿ ಸೇರ್ಪಡೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಈ ಬಳಗ ಪಾರಮಾರ್ಥ ವಿದ್ಯುಪೀಠ ಮತ್ತು ಸಹೇಲಿ ಈ ಒಂದು ಬಳಗ ಏನಿದೆ, ಹಲವಾರು ವರ್ಷಗಳಿಂದ ನಾವೆಲ್ಲ ಒಂದೇ ದೇಹ ಎರಡು ಆತ್ಮ ಇದ್ದ ಹಾಗೆ. ಆ ರೀತಿ ಇವತ್ತು ನಮ್ಮ ಈ ಬಳಗಕ್ಕೆ ಮಂಜುನಾಥ್ ಅವರ ಪ್ರವೇಶ ಆಗಿದೆ. ಎಲ್ಲರೂ ಚಪ್ಪಾಳೆಯ ಮೂಲಕ ನಾವು ಅವರಿಗೆ ಸ್ವಾಗತಿಸ್ತೇವೆ. ಥ್ಯಾಂಕ್ಸ್ ಹೇಳಬೇಕು. ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ದಸರಾ ಹಬ್ಬಕ್ಕೆ ಪ್ರಾಕ್ಟೀಸ್ಗೆ ಸೇರೋಣ. ನಾವೆಲ್ಲ ದಸರಾ ಹಬ್ಬಕ್ಕೆ ಎಂದಿನಂತೆ ಸಾಂಸ್ಕೃತಿಕ ತಾಲೀಮಿಗಾಗಿ ಸೇರೋಣ. ಮೀಸೆಗೆ ಬಂತು ತೊಂದರೆ ಯಾವ್ದಾದ್ರು ಒಂದು ಪಾತ್ರೆ ಬರುತ್ತೆ. ದೇವೇಂದ್ರ ನಾರಾಯಣ ಅವ್ರ ಅಪ್ಪ ಹಿಂಗಂತ ತೆಗೆದ್ಬಿಡ್ತಾರೆ. ಅಮ್ಮ ಇಂದ ಮೀಸೆ ಇದ್ದವ್ರನ್ನ ತೆಗೆದ್ಬಿಡ್ತಾರೆ. ಮೀಸೆ ಇದ್ದಿದ್ರೆ ಅಂಟಿಸ್ತಾರೆ. ಧನ್ಯವಾದಗಳು ಎಲ್ರಿಗೂ.